ಭಗವದ್ಗೀತೆ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾದ ಜ್ಞಾನ ವಿಜ್ಞಾನ ಯೋಗವನ್ನು ಸರಳ ಕನ್ನಡದಲ್ಲಿ ತಿಳಿದುಕೊಳ್ಳೋಣ. ಈ ಅಧ್ಯಾಯದಲ್ಲಿ ಕೃಷ್ಣನವರು ಅರ್ಜುನನಿಗೆ ತಮ್ಮ ನಿಜ ಸ್ವರೂಪ ಮತ್ತು ಭಕ್ತಿಯ ಮಹತ್ವವನ್ನು ವಿವರಿಸುತ್ತಾರೆ. ಕೃಷ್ಣನ ಮಾತು, ಭಕ್ತಿಯ ಶಕ್ತಿ. ಕೃಷ್ಣನು ಹೇಳುತ್ತಾನೆ, ಓ ಅರ್ಜುನ, ನೀನು ನನ್ನ ಮೇಲೆ ಸಂಪೂರ್ಣ ಭಕ್ತಿ ಇಟ್ಟರೆ ನನ್ನನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಬಹುದು. ಅಂದರೆ ಜೀವನದಲ್ಲಿ ನಿಜವಾದ ಜ್ಞಾನ ಪಡೆಯಲು ಭಕ್ತಿ ಮುಖ್ಯ. ಜ್ಞಾನ ಮತ್ತು ವಿಜ್ಞಾನ. ಕೃಷ್ಣನು ಹೇಳುತ್ತಾನೆ, ನಾನು ನಿನಗೆ ಜ್ಞಾನ ಮಾತ್ರ ಅಲ್ಲ, ಅನುಭವದ ಜ್ಞಾನವನ್ನು ಕೂಡ ಹೇಳುತ್ತೇನೆ, ವಿಜ್ಞಾನವನ್ನು ಕೂಡ ಹೇಳುತ್ತೇನೆ. ಅರ್ಥ, ಕೇವಲ ಕೇಳುವುದು ಸಾಕಾಗುವುದಿಲ್ಲ, ಅದನ್ನು ಅನುಭವಿಸಬೇಕು. ಯಾರು ದೇವರನ್ನು ಅರಿಯುತ್ತಾರೆ? 1000 ಜನರಲ್ಲಿ ಕೆಲವರು ಮಾತ್ರ ಸತ್ಯವನ್ನು ಹುಡುಕುತ್ತಾರೆ. ಅವರಲ್ಲಿಯೂ ಕೆಲವರು ಮಾತ್ರ ದೇವರನ್ನು ನಿಜವಾಗಿ ಅರಿಯುತ್ತಾರೆ. ಅರ್ಥ, ನಿಜವಾದ ಆತ್ಮಜ್ಞಾನ ತುಂಬಾ ಅಪರೂಪ. ಪ್ರಕೃತಿ ಮತ್ತು ದೇವರು. ಈ ಜಗತ್ತಿನ ಎಲ್ಲವೂ, ಭೂಮಿ, ನೀರು, ಗಾಳಿ, ಅಗ್ನಿ, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ, ಇವೆಲ್ಲವೂ ಕೃಷ್ಣನ ಭಾಗವೇ. ಅಂದರೆ ನಾವು ನೋಡುವ ಎಲ್ಲದರಲ್ಲೂ ದೇವರಿದ್ದಾನೆ. ದೇವರು ಎಲ್ಲದರಲ್ಲೂ ಇದ್ದಾನೆ. ಕೃಷ್ಣನು ಹೇಳುತ್ತಾನೆ, ನೀರಿನ ರುಚಿ ನಾನು, ಸೂರ್ಯನ ಬೆಳಕೂ ನಾನು, ಚಂದ್ರನ ಪ್ರಕಾಶವೂ ನಾನು. ಅರ್ಥ, ಪ್ರಕೃತಿಯ ಪ್ರತಿಯೊಂದು ಭಾಗದಲ್ಲೂ ದೇವರ ಅಸ್ತಿತ್ವ ಇದೆ. ಮಾಯೆ. ಈ ಜಗತ್ತು ಒಂದು ಮಾಯೆ. ಹಣ, ಹೆಸರು, ಅಹಂಕಾರ ಇವೆಲ್ಲವೂ ತಾತ್ಕಾಲಿಕ. ಆದರೆ ದೇವರಲ್ಲಿ ಶರಣಾದವರು ಮಾತ್ರ ಈ ಮಾಯೆಯನ್ನು ದಾಟುತ್ತಾರೆ. ಭಕ್ತರ 4 ವಿಧಗಳು. ಕೃಷ್ಣನು ಹೇಳುತ್ತಾನೆ, 4 ರೀತಿಯ ಜನರು ದೇವರನ್ನು ಭಜಿಸುತ್ತಾರೆ. 1. ಕಷ್ಟದಲ್ಲಿರುವವರು. 2. ಹಣ ಬಯಸುವವರು. 3. ಜ್ಞಾನ ಹುಡುಕುವವರು. 4. ಜ್ಞಾನಿ ಭಕ್ತರು. ಇವರಲ್ಲಿ ಜ್ಞಾನಿ ಭಕ್ತನೇ ಉತ್ತಮ. ಆಸೆಗಳು ಮತ್ತು ತಪ್ಪುದಾರಿ. ಕೆಲವರು ತಮ್ಮ ಆಸೆಗಳಿಗಾಗಿ ಬೇರೆ ದೇವರನ್ನು ಆರಾಧಿಸುತ್ತಾರೆ, ಆದರೆ ಆ ಫಲ ತಾತ್ಕಾಲಿಕ. ನಿಜವಾದ ಶಾಂತಿ ಸಿಗುವುದು ಪರಮಾತ್ಮನಲ್ಲೇ. ಅಂತಿಮ ಸತ್ಯ. ಜೀವನದಲ್ಲಿ ಅನೇಕ ಜನ್ಮಗಳ ನಂತರ ಒಬ್ಬನು ಸತ್ಯವನ್ನು ಅರಿಯುತ್ತಾನೆ. ಆ ಸತ್ಯವೇನು? ಎಲ್ಲವೂ ಕೃಷ್ಣನೇ. ಸ್ನೇಹಿತರೆ, ಈ ಅಧ್ಯಾಯ ನಮಗೆ ಹೇಳುವುದೇನೆಂದರೆ, ದೇವರೇ ಪರಮಸತ್ಯ. ಭಕ್ತಿ ಪ್ಲಸ್ ಜ್ಞಾನ = ಜೀವನದ ಯಶಸ್ಸು. ಮಾಯೆಯಿಂದ ಹೊರಬರಲು ದೇವರಲ್ಲಿ ಶರಣಾಗಬೇಕು. ಎಲ್ಲದರಲ್ಲೂ ದೇವರನ್ನು ನೋಡಲು ಕಲಿಯಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತುಬಿಡಬೇಡಿ. ನಮಸ್ಕಾರ.